ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಲರೆಡ್ಡಿ ಗ್ರಾಮದಲ್ಲಿ ಕದಿರಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಗ್ರಾಮದ ಪ್ರಮುಖ ದೇವಾಲಯವಾದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಭಕ್ತಿ ಭಾವದಿಂದ ಜಾತ್ರೆ ಆಚರಣೆ ಮಾಡಲಾಯಿತು. ಜಾತ್ರೆ ಅಂಗವಾಗಿ ರಂಗರಂಗದ ಬೊಂಬೆ ಆಟಗಳು, ಮಕ್ಕಳ ಆಟದ ಸಾಮಾನುಗಳು, ವಿವಿಧ ವಸ್ತುಗಳ ಅಂಗಡಿಗಳು ಜಾತ್ರೆಗೆ ವಿಶೇಷ ಕಳೆ ನೀಡಿದವು. ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿದ್ದರು. ಸ್ತನ ಕಸ್ತೂರಿ ಲಾಂಛನಾಯ ವಕ್ಷಸೆ ಬಾಲರೆಡ್ಡಿ ನಿವಾಸಾಯ ನಾರಸಿಂಹಾಯ ಮಂಗಳಂ. ಈ ಬಾಲರೆಡ್ಡಿ ದೇವಸ್ಥಾನದ ಪ್ರಧಾನ ಅರ್ಚಕರು ಗಂಗರೆಡ್ಡಿಯಾದ ನಾವು ಹೇಳುವುದೇನೆಂದರೆ, ಸುಮಾರು 500-600 ವರ್ಷಗಳಿಂದ ಇರುವಂತಹ ಈ ದೇವಸ್ಥಾನದ ಇತಿಹಾಸ, ಶ್ರೀ ಬಾಲಪ್ಪ ತಾತ ಎಂಬುವರು ಜ್ವಾಲಾರ ಬೆಟ್ಟದಲ್ಲಿ ಹೋಗಿ ತಪಸ್ಸು ಮಾಡಿ ತಂದು ಪ್ರತಿಷ್ಠಾಪನೆ ಮಾಡಿ ತದನಂತರ ಇಲ್ಲಿ ಜೀವಸಮಾಧಿಯಾಗಿರುತ್ತಾರೆ. ಆಗಿನ ಕಾಲದಿಂದಲೂ ವರ್ಷವೂ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿದ್ದು, ನಿನ್ನೆ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ದಿನ ಜಾತ್ರೆ, ನಾಳೆ ವಸಂತೋತ್ಸವ. ಅನೇಕ ಮೂಲೆಗಳಿಂದಲೂ ಭಕ್ತಾದಿಗಳು ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಈ ದೇವಸ್ಥಾನ ವಿಶಿಷ್ಟ ಅಂದರೆ ಬಾಲಪ್ಪ ತಾತ ಎಂಬುವರು ಜೀವ ಸಮಾಧಿ ಮಾಡಿ ತಂದಿರತಕ್ಕಂಥದ್ದು ಬಂದಿರುವ ಭಕ್ತಾದಿಗಳಿಗೆ ಅವರ ಏನು ಕೋರಿಕೆಗಳಿರುತ್ತೆ ಅವು ಈಡೇರಿಸುತ್ತಾ ಭಗವಂತ ಇಲ್ಲಿ ನಿಜ ಸ್ವರೂಪವಾಗಿ ನೆಲೆಸಿದ್ದಾರೆ ಎಂದು ಭಕ್ತಾದಿಗಳ ನಂಬಿಕೆ ಹಾಗೂ ದೇವರು ಇದ್ದಾರೆ ಎಂದು. ಇದು ಎಷ್ಟು ವರ್ಷದ ದೇವಸ್ಥಾನ ಇದು? 500-600 ವರ್ಷದ ಇತಿಹಾಸದ ದೇವಸ್ಥಾನ. ಪ್ರತಿ ವರ್ಷವೂ ಕದಿರಿ ಹುಣ್ಣಿಮೆ ಹಬ್ಬದಂದು ಇದೇ ರೀತಿ ಜಾತ್ರಾ ಮಹೋತ್ಸವ ಇದ್ದು, ಕರೋನಾ ಟೈಮಲ್ಲಿ ಕೂಡ ಯಾವುದೇ ಥರ ಬ್ರಹ್ಮರಥೋತ್ಸವನಿಲ್ಲದೆ ಸ್ವಾಮಿಯವರು ಬ್ರಹ್ಮರಥೋತ್ಸವವನ್ನು ನಡೆಸಿಕೊಂಡಿರುತ್ತಾರೆ. ಸೇವಾ ಸಮಿತಿ ಮಾಡಿದ್ದಾರೆ. ನಾವು ಮೂಲ ಬಾಲಪ್ಪ ತಾತ ಮಕ್ಕಳಾದಂತಹ ನಾವು ಮೂಲ ಪೂಜಾರಿಯರು, ನಾವು ಇಲ್ಲಿ ಪೂಜೆ ಮಾಡ್ತೀವಿ. ಜಾತ್ರೆಗೆ ಬಂದ ಭಕ್ತರಿಗೆ ಅನ್ನದಾನ ಹಾಗೂ ತಂಪಾದ ಪಾನೀಯಗಳ ವಿತರಣೆ ಮಾಡಲಾಯಿತು. ವಿಶೇಷವಾಗಿ ಸಂಕಲ್ಪ ಟ್ರಸ್ಟ್ ವತಿಯಿಂದ ಕಾಂತರಾಜ್ ಅವರು ಸಾವಿರಾರು ಜನರಿಗೆ ಅನ್ನದಾನ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದರು. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ದೇವಾಲಯದ ಇತಿಹಾಸ ಹಾಗೂ ಕದಿರಿ ಹುಣ್ಣಿಮೆ ಹಬ್ಬದ ಮಹತ್ವದ ಕುರಿತು ಮಾತನಾಡಿದರು. ದೇವಸ್ಥಾನದ ವೈಭವ ಮತ್ತು ಜಾತ್ರೆಯ ಪರಂಪರೆ ಕುರಿತು ಭಕ್ತರಿಗೆ ವಿವರಿಸಿದರು. ಮಾಧ್ಯಮದವರ ಜೊತೆ ಮಾತನಾಡಿದ ಸಂಕಲ್ಪ ಟ್ರಸ್ಟ್ನ ಕಾಂತರಾಜ್ ಅವರು, ಪ್ರತಿ ವರ್ಷವೂ ಭಕ್ತರಿಗೆ ಸೇವೆ ಮಾಡುವುದು ನಮ್ಮ ಧ್ಯೇಯ. ಅನ್ನದಾನವೇ ಮಹಾದಾನ ಎಂಬ ನಂಬಿಕೆಯಿಂದ ಈ ಸೇವಾ ಕಾರ್ಯವನ್ನು ಮುಂದುವರಿಸುತ್ತಿದ್ದೇವೆ ಎಂದು ಹೇಳಿದರು. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಕಳೆದ ದಿನ ಮತ್ತು ಈ ದಿನ ನಮ್ಮ ಬಾಲರೆಡ್ಡಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮೋತ್ಸವ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೀತು. ಕಳೆದ ದಿನ ಗ್ರಹಣ ಇರುವಾಗಲೂ ಸಹ ಗ್ರಹಗಳಿಗಿಂತ ಮುಂಚೆನೇ ರಥೋತ್ಸವ ತುಂಬ ವಿಜೃಂಭಣೆಯಾಗಿ ನಡೆಯಿತು.
ಅದಕ್ಕೆ ಸಹಕರಿಸಿದಂಥ ನಮ್ಮ ದೇವಾಲಯದ ಎಲ್ಲ ಟ್ರಸ್ಟ್ನ ಸದಸ್ಯರಿಗೂ ವಂದನೆಗಳು. ವಿಶೇಷವಾಗಿ ಈ ಒಂದು ನಮ್ಮ ಡಿಪಳ್ಳಿ ಹೋಬಳಿ, ಮಂಚನಹಳ್ಳಿ ಹೋಬಳಿಯ ತಾಲೂಕಿನ ಕೆಲವು ಹಳ್ಳಿಗಳಿಗೆ ಮತ್ತು ಕೆಲವು ಜನಗಳಿಗೆ ತುಂಬ ವಿಶೇಷವಾದಂಥ ದೇವಸ್ಥಾನ ಇದಾಗಿದೆ. ಹಾಗಾಗಿ ಹಳೆಯ ದೇವಸ್ಥಾನ, ಪುರಾತನ ದೇವಸ್ಥಾನ ಇದು ತುಂಬ ಅದ್ಭುತವಾಗಿ ಮೂಡಿಬಂತು. ಕಳೆದ ವರ್ಷದಿಂದ ಈ ವರ್ಷ ಇನ್ನೂ ಅದ್ಭುತವಾಗಿ ಮೂಡಿಬಂತು. ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಬಂದು, ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡ್ಕೊಂಡು ಒಳ್ಳೆ ರೀತಿಯಾಗಿ ನಿರ್ವಹಿಸಿತು. ನೀವು ವರ್ಷ ಇಲ್ಲಿ ಮಾಡ್ತಾಯಿದ್ದೀರಾ ಸರ್? ಕಳೆದ ವರ್ಷವೂ ಮಾಡಿದೆ, ಈ ವರ್ಷವೂ ಮಾಡಿದ್ದೀವಿ ಸರ್. ನೀವು ಸಂಕಲ್ಪ ಟ್ರಸ್ಟಿಂದ ಏನೇನು ಸೇವೆಗಳು ಮಾಡ್ತೀರಾ ಸರ್? ಸಂಕಲ್ಪ ಚಾರಿಟಬಲ್ ಟ್ರಸ್ಟಿಂದ ಎರಡೇ ಉದ್ದೇಶಗಳು: ಎಜುಕೇಷನ್ ಅಂಡ್ ಹೆಲ್ತು. ಎಜುಕೇಷನ್ಗೆ ಏನೆಲ್ಲ ಬೇಕೋ ಅದೆಲ್ಲ ಮಾಡಿದ್ದೀವಿ, ಹೆಲ್ತ್ಗೂ ಏನೆಲ್ಲ ಬೇಕೋ ಅದೆಲ್ಲ ಮಾಡಿದ್ದೀವಿ. ಇನ್ನು ಮುಂದೆ ಸಹ ಭಗವಂತ ಎಲ್ಲಿ ತನಕ ನಮ್ಮ ಆಯುಷ್ಕಾಲ ಗಟ್ಟಿಯಾಗಿ ಕೊಡ್ತಾನೋ ಅಲ್ಲಿ ತನಕ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಸರ್. ಇದು ಗೌರಿಬಿದನೂರು ತಾಲೂಕಲ್ಲ ನೀವು ಮಾಮೂಲಾಗಿ ಸೇವೆ ಮಾಡೋದು? ಹೌದು. ಇದು ಮತ್ತು ಚಿಕ್ಕಬಳ್ಳಾಪುರ ತಾಲೂಕು ಬರುತ್ತೆ ಸರ್. ಇದು ಬಂದು ನಮ್ಮ ಏನಂತಾರೆ ಅದನ್ನ, ನಮ್ಮ ಮನೆ ದೇವರು. ಇದು ಆ್ಯಕ್ಚುಲಿ ಇದು ನಮ್ಮ ಮನೆ ದೇವರು. ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು. ಹಾಗಾಗಿ ನಮ್ಮ ತಾತನ ಕಾಲದಿಂದ ಹಿಡಿದು ನಮ್ಮ ತಂದೆ ಕಾಲವರೆಗೂ ನಾವು ಇಲ್ಲಿ ಬಂದು ಒಂದು ಪ್ರಸಾದ ಥರ ಒಂದು ತೀರ್ಥದ ಕಾಯಿ ಮಾಡಿಸ್ಕೊಂಡು ಮನೆಗೆ ತೊಗೊಂಡೋಗೋ ಕಾಯಿ ಹೊಡೆದು ಮನೆಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ನಂತರ ಊಟ ಮಾಡ್ತಿದ್ವಿ. ಈಗ ವಿಭಿನ್ನವಾದಂಥ ಶೈಲಿಗಳು ಬಂದು ಸ್ವಲ್ಪ ಬದಲಾವಣೆ ಆಗಿದೆ. ಚಾನ್ಸಸ್ ಇದೆಯಾ ಮುಂದೆ ನೀವು? ಸರ್, ಅದು ನನ್ನ ಕೈಯಲ್ಲಿಲ್ಲ. ಆದರೆ ನಾನು ಮಾಡುವಂಥ ಸೇವೆಗಳು ಮಾತ್ರ ನನ್ನ ಕೈಯಲ್ಲಿದೆ. ಖಂಡಿತ ಮಾಡ್ತಾ ಇರೋಣ. ಭಗವಂತ ಜನರ ಆಶೀರ್ವಾದ ಯಾವಾಗ ಯಾವ ರೀತಿ ಆದರೂ ಬರ್ಬೋದು. ಬಂದಾಗ ಖಂಡಿತ ಅದನ್ನ ನೆರವೇರಿಸ್ತೀನಿ ಸರ್. ರೀಸೆಂಟಾಗೆಲ್ಲ ಮಕ್ಕಳಿಗೆಲ್ಲ ಪೆನ್ಸು ಇವೆಲ್ಲ ಕೊಟ್ಟಿದ್ದಾರಲ್ಲ, ಪೆನ್ಸಿಲ್ಸ್ ಎಲ್ಲ. ಹೌದು ಸರ್. ಯಾಕೆ ಅಂದರೆ ನಮ್ಮ ಗೌರಿಬಿದನೂರು ತಾಲೂಕು, ಇಡೀ ನಮ್ಮ ಗೌರಿಬಿದನೂರು ತಾಲೂಕಿನಾದ್ಯಂತ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಮಾತ್ರ ಕೊಟ್ಟಿರೋದು. ಕೆಲವು ಶಾಲೆಗಳಿಗೆ ಕೊಟ್ಟಿಲ್ಲ, ಕೈ ಬಿಟ್ಟಿದ್ದೀವಿ. ಯಾಕೆ ಅಂದರೆ ಅವೆಲ್ಲ ಪ್ರೈವೇಟ್ ಇರೋದ್ರಿಂದ ಮಕ್ಕಳು ಚೆನ್ನಾಗಿ ಅನುಕೂಲಗಳು ಇದ್ದಾವೆ. ಹಾಗಾಗಿ ನನ್ನ ಮೊದಲ ಆದ್ಯತೆ ಹಳ್ಳಿ ಮಕ್ಕಳು ಅಂತೇಳಿ ನೆನೆಸಿ ಹಳ್ಳಿ ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ರೀತಿಯಂಥ ಸೌಲಭ್ಯಗಳು, ಕಲಿಕಾ ಸಾಮಗ್ರಿಗಳನ್ನು ಸೇರಿಸಿ ಕೊಟ್ಟಿದ್ದೀವಿ. ತುಂಬ ಖುಷಿ ಇದೆ ಸರ್ ಆ ವಿಷಯದಲ್ಲಿ. ಎಲ್ಲರೂ ಮುಂದಿನ ದಿನಗಳಲ್ಲಿ ನಿಮ್ಮ ಟ್ರಸ್ಟ್ ಬಗ್ಗೆ ಏನೇನು ಮಾಡ್ಬೋದು ತಿಳಿಸ್ಕೊಳ್ಳಿ ಸರ್. ನೆಕ್ಸ್ಟ್ ನಮ್ಮ ಟ್ರಸ್ಟ್ನ ವತಿಯಿಂದ ಏನು ಎಜುಕೇಷನ್ ಹೆಲ್ತ್ ಅಂತಿದೆಯೋ ಇದನ್ನು ಬಿಟ್ಟು ಇನ್ನೊಂದು 3-4 ಅಂಶಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಕ್ರೀಡೆಗೆ ಹೆಚ್ಚಿನ ಒಲವು ಕೊಡೋಣ ಅಂತಿದ್ದೀವಿ, ಯುವಕರಿಗೆ ಬೇಕಾಗುತ್ತೆ. ತದನಂತರ ಉದ್ಯೋಗ ವಿಷಯದಲ್ಲಿ ಒಂದಷ್ಟು ಫ್ಯಾಕ್ಟ್ರೀಸ್ನ ತರೋ ಪ್ಲಾನಿಂಗ್ಸಲ್ಲಿ ಚರ್ಚೆ ಮಾಡ್ತಾಯಿದ್ವಿ. ಇನ್ನೂ ಅದು ಫೈನಲ್ ಆಗಿಲ್ಲ. ಬಟ್ ನನ್ನ ಒಂದು ಆಸಕ್ತಿ ಮಾತ್ರ ಅಲ್ಲಿನ ಲೋಕಲ್ ಯುವಕರಿಗೆ ಏನಾದರೂ ಒಂದು ಆರ್ಥಿಕವಾಗಿ ಅವ್ರು ಸಫಲರ್ ಆಗೋಬೇಕು, ಮಹಿಳೆಯರು ಸಫಲರಾಗಬೇಕು. ಆ ರೀತಿಯಂಥ ಕೆಲವು ಕಾರ್ಯಕ್ರಮಗಳನ್ನು ಮಾಡೋಣ ಅಂತೇಳಿ ಪ್ಲಾನಿಂಗ್ ಮಾಡಿದ್ದೀವಿ ಸರ್ ನಮ್ಮ ಟ್ರಸ್ಟ್ ವತಿಯಿಂದ. ಮತ್ತು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಹಾಟ್ ಟಾಪಿಕ್ ಅಂದರೆ ನೀರಿದು. ನೀರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದೇ ನೀರು ನಮ್ಮ ಗೌರಿಬಿದನಲ್ಲೂ ಕಲುಷಿತ ಆಗಿದೆ. ಅದೇ ಕಲುಷಿತದಿಂದ ಅನೇಕ ಮಂದಿ ಕಿಡ್ನಿ ವೈಫಲ್ಯಗಳಿದೆ. ನಾನು ಕಳೆದ ದಿನಮಾನಗಳಲ್ಲೂ ಸಹ ಹೇಳಿದ್ದೀನಿ, ಗೌರಿಬಿದನೂರಲ್ಲಿ ಅತಿ ಹೆಚ್ಚು ಕಿಡ್ನಿ ವೈಫಲ್ಯ ಆಗಿರುವಂಥ ವ್ಯಕ್ತಿಗಳಿದ್ದಾರೆ. ದಯಮಾಡಿ ಸರ್ಕಾರಗಳು ಎಚ್ಚೆತ್ತು, ಈಗಿನ ಆಡಳಿತ ಮಂಡಳಿ ಎಚ್ಚೆತ್ತು ನಮ್ಮ ಜನರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಮುಂಚೆನೇ ನಾನು ಹೇಳಿದ್ದೀನಿ, ಯಾವುದೋ ನೀವು ಕೋಟಿಗಳಗಟ್ಟೆ ರಸ್ತೆಗಳಿಗೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ನನ್ನ ಲೆಕ್ಕಾಚಾರದಲ್ಲಿ. ನೀವು ದಯಮಾಡಿ ಆರೋಗ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ಅದ್ರ ಜೊತೆಗೆ ಉದ್ಯೋಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ಅದ್ರ ಜೊತೆಗೆ ಶಿಕ್ಷಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ ಸರ್. ಒಟ್ಟಾರೆ ಬಾಲರೆಡ್ಡಿ ಜಾತ್ರಾ ಮಹೋತ್ಸವ ಭಕ್ತಿ ಭಾವ, ಸೇವಾ ಭಾವ ಮತ್ತು ಸಂಭ್ರಮದಿಂದ ಕಂಗೊಳಿಸಿತು.